ಪರಿಹಾರ ಕೊಡೋದು ಕೊಡ್ಲೇಬೇಕಾಗ್ತದೆ. ಯಾವುದೇ ಒಂದು ರಾಜ್ಯ ಸರ್ಕಾರ ಆದ್ಯತೆ ಮೇಲೆ ಕೊಡಬೇಕಾಗ್ತದೆ. ಇಲ್ದ್ರೆ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಕೊಂಡೇನು ಕೂರೋದಿಲ್ಲ. ಆದ್ರೆ ಪರಿಹಾರ ಕೊಡೋದು ಒಂದು ದೂರದ ಮಾತು. ಕನಿಷ್ಠ ಒಂದು ರಾಜ್ಯ ಸರ್ಕಾರ ಇವತ್ತು ಬದುಕಿದೆಯೇ ಇವತ್ತು. ಹಾಗಾದ್ರೆ ಸಂಬಂಧಪಟ್ಟಂತ ಸಚಿವರು, ಉಸ್ತುವಾರಿ ಸಚಿವರು, ಕೃಷಿ ಸಚಿವರು, ಕಂದಾಯ ಸಚಿವರು ಏನ್ ಕಟ್ಟೆ ಆಗ್ತಿದಾರೆ? ಬೆಂಗಳೂರಿಗೆ ಸೀಮಿತ ಆಗಿದಾರಲ್ಲ. ನಾನು ಕೂಡ ನೆನೆ ಶಿಕಾರಿಪುರದಲ್ಲಿ ಇರ್ಬೇಕಾಗಿತ್ತು. ಇವತ್ತು ದಾವಣಗೆರೆ ಕಾರ್ಯಕ್ರಮ ಇತ್ತು, ನಾಳೆ ಹುಬ್ಳಿ ಕಾರ್ಯಕ್ರಮ ಇತ್ತು. ನಾವು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಕರ್ತವ್ಯ ಇದೆ, ವಿರೋಧ ಪಕ್ಷ ಕೂಡ ಅಷ್ಟೇ ಕರ್ತವ್ಯ ಇದೆ. ಇವತ್ತು ರೈತರು ಸಂಕಷ್ಟದಲ್ಲಿದ್ದಾಗ ನಾವು ಅವ್ರಿಗೆ ಧ್ವನಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಇದ್ದು ಬದುಕಿದ್ದು ಕೂಡ ಸತ್ತಂತೆ. ಹಾಗಾಗಿ ನಾನು ರಾಜಕಾರಣ ಮಾಡ್ತಾ ಇಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾನೆ, ದಯವಿಟ್ಟು ಆ ಪುಣ್ಯಾತ್ಪುರ ನಿಮ್ ಸಚಿವರುಗಳು ಏನಿದ್ದಾರೆ ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ, ರೈತರ ಹೊಲಕ್ಕೆ ಭೇಟಿ ಕೊಡ್ಲಿ. ಯಾವ ರೀತಿ ಹೊಲ ಗದ್ದೆಗಳು ಇವತ್ತು ಮುಳುಗೋಗಿದ್ದಾವೆ, ಇವತ್ತು ನದಿ ತೀರದಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಒಂದ್ ರೀತಿ ಪ್ರವಾಹ ಉಂಟಾಗಿದೆ. ಹಾಗಾಗಿ ಸಂಪೂರ್ಣ ಬೆಳೆ ನಾಶ ಆಗಿದೆ. 70-80% ಬೆಳೆ ಹಾಳಾಗಿದೆ. ಇನ್ಶೂರೆನ್ಸ್ ಇನ್ನೂ ಕೂಡ ಬರ್ತಾ ಇಲ್ಲ. ಕೆಲವು ಕಡೆ ಬರುತ್ತೆ, ಕೆಲವು ಕಡೆ ಬರ್ತಾ ಇಲ್ಲ. ಅದು ಕೂಡ ರೈತರು ಪರದಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ಬೆಳೆನೂ ಕೂಡ ಈಗ ಹಾಕೋದಕ್ಕಾಗೋದಿಲ್ಲ ಪಾಪ ರೈತರು. ಈ ರೀತಿ ಒಂದು ರೀತಿ ಗಾಯದ ಮೇಲೆ ಬರೆ ಎಳೆದಿದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರ ಈ ಕುಂಭಕರ್ಣ ನಿದ್ರೆಯಲ್ಲಿ ಏನಿದೆ ಅದು ದಯವಿಟ್ಟು ಎದ್ದು ಬಂದು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ.